ಲಕ್ಷ್ಮೀಪುರ ಕಾಲೋನಿ ಶಾಲೆಯಲ್ಲಿ ಮಹಾರಾಜರ ಜನ್ಮದಿನ ಪರಿಸರ ಸ್ನೇಹಿಯಾಗಿ ಆಚರಣೆ. ಮೈಸೂರು ಮಹಾರಾಜರು ಹಾಗೂ ಸಂಸದರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ ಜನ್ಮದಿನವನ್ನು ಯಾವುದೇ ಆಡಂಬರವಿಲ್ಲದೆ ತಾಲೂಕಿನ ಕಾಡಂಚಿನ ಗ್ರಾಮವಾದ ಲಕ್ಷ್ಮೀಪುರ ಕಾಲೋನಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಸಿ ನೆಡುವ ಮೂಲಕ ಪರಿಸರ ಸ್ನೇಹಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳಿಂದ ಗಿಡ ನೆಡುವ ಕಾರ್ಯ ನಡೆಸಲಾಯಿತು. ಈ ಮೂಲಕ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಮಕ್ಕಳಿಗೆ ತಿಳಿಸುವ ಪ್ರಯತ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ಲೇಖಕ ಲಕ್ಷ್ಮೀಕಿಶೋರ್ ಅರಸ್, ಮಹಾರಾಜರ ಆಶಯದಂತೆ ಯಾವುದೇ ಆಡಂಬರವಿಲ್ಲದೆ ಮಕ್ಕಳಿಂದ ಗಿಡ ನೆಡಿಸುವ ಮೂಲಕ ಜನ್ಮದಿನವನ್ನು ಆಚರಿಸಿರುವುದು ನಮ್ಮೆಲ್ಲರಿಗೂ ಅನುಕರಣೀಯವಾಗಿದೆ ಎಂದು ಹೇಳಿದರು. ಮುಖ್ಯ ಶಿಕ್ಷಕ ಬಸವಣ್ಣ ಮಾತನಾಡಿ, ಮೈಸೂರು ಮಹಾರಾಜರ ಇತಿಹಾಸವನ್ನು ಪ್ರತಿಯೊಬ್ಬರೂ ತಿಳಿಯಬೇಕು. ಇಂದಿನ ಯುವ ಪೀಳಿಗೆಗೆ ಪ್ರಸ್ತುತ ಮಹಾರಾಜರು ಹಾಗೂ ಸಂಸದರು ಮಾದರಿಯಾಗಿದ್ದು, ಅವರ ಸರಳತೆ ಮತ್ತು ಮಾನವೀಯತೆ ಮಕ್ಕಳಿಗೆ ಸ್ಫೂರ್ತಿಯಾಗಬೇಕು ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಲಕ್ಷ್ಮೀಪುರ ಕಾಲೋನಿ ಗ್ರಾಮದ ಕಂಟೆಂಟ್ ಕ್ರಿಯೇಟರ್ ಪವನ್, ಶಾಲೆಯ ಸಹಶಿಕ್ಷಕಿ ಜ್ಯೋತಿ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮೈಸೂರು ರಾಜರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಸೇರಿದ್ದೀವಿ ಅಲ್ವಾ. ನಿಮ್ಮ ಮಹಾರಾಜರುಗಳು ಹುಟ್ಟುಹಬ್ಬನ ಅವರು ದೊಡ್ಡದಾಗಿ ಆಚರಿಸ್ಕೋಬೋದು. ಆದರೆ ನಮ್ಮ ಮಹಾರಾಜರು ಈ ಬಾರಿ ಏನಂತ ಮನವಿ ಮಾಡಿದರು ಅಂದರೆ, ನನ್ನ ಹುಟ್ಟುಹಬ್ಬವನ್ನು ಯಾವುದೇ ರೀತಿ ಆಡಂಬರ ಇಲ್ಲದೆ, ಆಡಂಬರ ಅಂತ ಅಂದರೆ ತುಂಬ ಜಾಸ್ತಿ ಖರ್ಚು ಮಾಡಿ ಈ ಥರ ಎಲ್ಲ ಆಡಂಬರ ಇಲ್ಲದೆ ಒಂದು ಶಾಲೆಗೆ ಹೋಗಿ ಅಲ್ಲಿನ ಮಕ್ಕಳುಗಳ ಕೈಲಿ ಗಿಡ ನೆಲೆಸೋದ್ರ ಮೂಲಕ ಆಚರಣೆ ಮಾಡಿ, ಮತ್ತು ಪ್ಲಾಸ್ಟಿಕ್ಕನ್ನು ಅಂದರೆ ಸ್ವಚ್ಛತಾ ಕಾರ್ಯವನ್ನು ನೀವು ಮಾಡೋದ್ರ ಮೂಲಕ ಆಚರಣೆ ಮಾಡಿ. ಫ್ಲೆಕ್ಸ್ಗಳಾಗ್ತಾರೆ ಹುಟ್ಟುಹಬ್ಬಕ್ಕೆ, ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನೆಲ್ಲ ಏನೂ ಹಾಕಬೇಡಿ. ಯಾಕೆ ಅಂದರೆ ಈ ಪ್ರಕೃತಿಗೆ ಅದರಿಂದ ಅನಾನುಕೂಲ ಆಗ್ತದೆ ಫ್ಲೆಕ್ಸ್ಗಳು ಹಾಕೋದ್ರಿಂದ, ಪ್ಲಾಸ್ಟಿಕ್ ಎಸೆಯೋದ್ರಿಂದ. ಸೊ ಈ ಥರದ ವಿಚಾರಗಳನ್ನ ನೀವು ಎಲ್ರಿಗೂ ಮುಟ್ಟಿಸುವಂಥದ್ದು, ಪರಿಸರ ಸ್ನೇಹಿಯಾಗಿ ನನ್ನ ಒಂದು ಹುಟ್ಟುಹಬ್ಬವನ್ನು ನೀವು ಆಚರಣೆ ಮಾಡಿದ್ರೆ ನನಗೆ ಅದೇ ನೀವು ಕೊಡುವಂಥ ಒಂದು ಉಡುಗೊರೆ ಅಂತ ಹೇಳಿದ್ದಾರೆ. ಇವತ್ತು ನೀವೆಲ್ಲ ಆ ಒಂದು ನಿಟ್ಟಿನಲ್ಲಿ ನಾವು ಮತ್ತು ನಮ್ಮ ಪವನ್ ಅವರು ಮತ್ತು ಸರ್ ಅವರು ಎಲ್ಲರೂ ಸೇರಿ ಇವತ್ತು ನಮ್ಮ ಒಂದು ಚಾಮರಾಜನಗರ ಕಾಡಂಚಿನ ಗ್ರಾಮವಾದ ಲಕ್ಷ್ಮೀಪುರ ಕಾಲೋನಿಯ ಈ ಒಂದು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅವರ ಒಂದು ಹುಟ್ಟುಹಬ್ಬವನ್ನು ಸಸಿ ನೆಡುವುದರ ಮುಖಾಂತರ ಒಂದು ಯಾವುದೇ ಆಡಂಬರವಿಲ್ಲದೆ ಪರಿಸರ ಸ್ನೇಹಿಯಾಗಿ ನಾವು ಆಚರಣೆ ಮಾಡಲಿಕ್ಕೆ ಬಂದಿದ್ದೀವಿ. ನೀವೆಲ್ಲರೂ ಕೂಡ ಒಂದು ಮಹಾರಾಜರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದಿರಿ. ನಮ್ಮ ಶಾಲೆಯಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಗಿಡವನ್ನು ನೆಡುವುದರ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ದಿನ ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಮೈಸೂರು ಮಹಾರಾಜರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಿ ಎಲ್ಲರೂ.